ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ 1 ಲಕ್ಷ ಲೋನ್ಗೆ ಯಾವ ರೀತಿ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನ್ ಹಾಕಬಹುದು, ಯಾರೆಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಈಗಾಗಲೇ ನಾವು ಅಪ್ಲಿಕೇಶನ್ ಹಾಕುವಾಗೆ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನ್ ಅನ್ನು ಹಾಕಿರ್ತೀವಿ, ಬಟ್ ಅದು ಹೊರಟೋಗಿರುತ್ತೆ. ಸೊ ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಅದು ಹೊರಟೋಗಿರುತ್ತೆ. ಮತ್ತೆ ಅಪ್ಲೈ ಹೇಗೆ ಮಾಡೋದು, ಮತ್ತೆ 1 ಲಕ್ಷ ರೂಪಾಯಿ ಲೋನ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಸ್ಟೇಟಸ್ ಅನ್ನು ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನೀವು 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ದಾದ್ಮೇಲೆ ಎಲ್ಲಿ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಲೋನನ್ನು ತಗೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಅದನ್ನು ಒಂದ್ಸರಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಮಾಡುವಂತಹ ವಿಡಿಯೋಸ್ ನಿಮಗೆ ಮುಂಚಿತವಾಗೇ ಬರುತ್ತೆ. ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಯಾವ ರೀತಿ ನಾವು ನಮ್ಮ ಮೊಬೈಲ್ ಮುಖಾಂತರ PM ವಿಶ್ವಕರ್ಮ ಯೋಜನೆಗೆ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನ್ ಆಗ್ಬೋದು ಅಂತ ಈಗ ತೋರಿಸ್ತೀನಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸಲ್ಲಿ PM Vishwakarma.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ರೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಆಪ್ಷನ್ PM ವಿಶ್ವಕರ್ಮ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಕೊಟ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ರೈಟ್ ಸೈಡಲ್ಲಿ 3 ಗೆರೆ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಟ್ರೆ ಲೆಫ್ಟ್ ಸೈಡಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಅಂದರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಕೇಳುತ್ತೆ. ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಹತ್ರ ಆ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಅದ್ರ ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ಅಂಕೆಯ OTP ಬರುತ್ತೆ. ಆ OTPಯನ್ನು ನೀವು ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮಾಡಿದ್ದಾದಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೀವು 1 ಲಕ್ಷ ರೂಪಾಯಿ ಲೋನನ್ನು ತಗೋಬೇಕಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಹತ್ರ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಂತ ಬಂದಿರಬೇಕಾಗಿರುತ್ತೆ. ನಂತರ ಅದೇ ರೀತಿಯಾಗಿ ನೀವು ಟೂಲ್ ಕಿಟ್ಗೂ ಸಹ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಟೂಲ್ ಕಿಟ್ ಸೆಟ್ ಎ ಅಂತಿದೆ ನೋಡಿ, ಆ ರೀತಿಯಾಗಿ ನೀವು ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇದರಿಂದ ನಾನು ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಟೂಲ್ ಕಿಟ್ಗೆ ಬುಕ್ ಮಾಡ್ಕೊಳ್ಳಿ. ಸೊ ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿರಬೇಕು. ನಂತರ ಟೂಲ್ ಕಿಟ್ಗೆ ಬುಕ್ ಮಾಡಿದ್ದಾದಮೇಲೆ ಯಾವ ರೀತಿ 1 ಲಕ್ಷ ರೂಪಾಯಿ ಲೋನ್ ತಗೋಬೇಕಪ್ಪ ಅಂತ ಅಂದರೆ ಇಲ್ಲಿ ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟಿಂಗ್ ನೀವು 1 ಲಕ್ಷ ಲೋನನ್ನು ಮಾತ್ರ ತಗೊಳ್ಳೋಕ್ಕೆ ಆಗುತ್ತೆ. 1 lakh ಇನ್ ದ ಫಸ್ಟ್ ಟ್ರಾನ್ಸಿ ವಿತ್ 5% ಇಂಟ್ರೆಸ್ಟ್ ಟು ಬಿ ಪೈಡ್ ಇನ್ 18 ಮಂತ್. 5% ಬಡ್ಡಿ ರೀತಿಯಲ್ಲಿ 18 ತಿಂಗಳ ಒಳಗಡೆ ನಾವು ಕಟ್ಟಬೇಕಾಗುತ್ತೆ. ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ. ಸೊ ಇಲ್ಲಿ ಮೈ ಬಿ ಲೇಟರ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಎಂಟರ್ ರಿಕ್ವೈರ್ಡ್ ಅಪ್ ಟು 1 lakh ಅಂತಿದೆ ನೋಡಿ. ಅಲ್ಲಿ ಏನಾದರೂ ನಿಮ್ದು ಆಲ್ರೆಡಿ 1 ಲಕ್ಷ ಅಂತ ಎಂಟ್ರಿ ಇದ್ದರೆ ಮತ್ತೆ ನೀವು ಲೋನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಯಾರ್ದು ಇರೋದಿಲ್ವೋ ಅಂಥವ್ರು ಅಲ್ಲಿ ನಿಮಗೆ 50,000 ಮೇಲೆ 1 ಲಕ್ಷ ರೂಪಾಯಿ ಒಳಗಡೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ 1 ಲಕ್ಷ ರೂಪಾಯಿ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಕೆಳಗಡೆ ಸೆಲೆಕ್ಟ್ ಪ್ರಿಪೇರ್ಡ್ ಬ್ಯಾಂಕ್ ಟು ಟೇಕ್ ಲೋನ್ ಅಂತಿದೆ, ಸೇಮ್ ಆಸ್ ಸೇವಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ಸೆಲೆಕ್ಟ್ ಪ್ರಿಪೇರ್ಡ್ ಬ್ಯಾಂಕ್ ಟು ಟೇಕ್ ಲೋನ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಲೋನ್ ಪರ್ಪಸ್ ಅಂತಿದೆ. ಏನಕ್ಕೆ ನೀವು ಲೋನನ್ನು ತಗೊತಾ ಇದ್ದೀರ ಅಂತ ಹೇಳ್ಬಿಟ್ಟು ಪರ್ಪಸ್ ಆಸ್ ಇಕ್ವಿಪ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್, ಬಿಸ್ನೆಸ್ ಎಕ್ಸ್ಪೆನ್ಷನ್, ಇವು 3 ಮೇಲೂ ಸಹ ನೀವು ಕ್ಲಿಕ್ ಕೊಡಿ. ಯಾಕಂದರೆ ಈ 3ಕ್ಕೂ ಸಹ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ತುಂಬ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ 3 ಮೇಲೆ ಕ್ಲಿಕ್ ಕೊಡಿ. ನಂತರ ಎಕ್ಸಿಟಿಂಗ್ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತಿದೆ ನೋಡಿ, ಅಂದರೆ ಬೇರೆ ಕಡೆ ನೀವೇನಾದರೂ ಲೋನ್ ತಗೊಂಡಿದ್ರೆ ಆ ಬ್ಯಾಂಕ್ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತಿದೆ, ನೀವು ಎಷ್ಟು ಲೋನನ್ನು ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದ್ರ ಕೆಳಗಡೆ ಮಂತ್ಲಿ EMI ಎಷ್ಟನ್ನು ಕಟ್ತಾ ಇದ್ದೀರಾ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಟೋಟಲಿ ಮಂತ್ಲಿ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆಯೋ ಅದನ್ನು ಎಂಟ್ರಿ ಮಾಡಿ. ನಂತರ ಡಿಜಿಟಲಿ ಆಕ್ಟಿವ್ ಅಂತಿದೆ ನೋಡಿ, ಎಸ್ ಅಂತ ಕೊಡಿ. UPI ID ಹತ್ರ ನಿಮ್ಮ ಗೂಗಲ್ ಪೇ, ಫೋನ್ಪೇ ನಂಬರ್ ಯಾವುದಿರುತ್ತೋ ಆ ಒಂದು ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು @YBL ಈ ರೀತಿಯಾಗಿರುತ್ತೆ. ಸೊ ಗೂಗಲ್ ಪೇ, ಫೋನ್ಪೇಲಿ ಅದನ್ನು ಎಂಟ್ರಿ ಮಾಡಿ.
ಅದಾದಮೇಲೆ ಮಾರ್ಕೆಟಿಂಗ್ ಸಪೋರ್ಟ್ ಅಂತಿದೆ ನೋಡಿ. ಸೊ ಇಲ್ಲಿ ನಿಮಗೆ ಗೌರ್ಮೆಂಟಿಂದ ಏನಾದರೂ ಮಾರ್ಕೆಟಿಂಗ್ ಸಪೋರ್ಟ್ ಬೇಕು ಅಂದರೆ ಇದ್ರ ಮೇಲೇನು ಸಹ ಕ್ಲಿಕ್ ಮಾಡಿ ಯಾವ ರೀತಿ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೂ ಕ್ಲಿಕ್ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಇಫ್ ಯು ಚೂಸ್ ಟು ಪ್ರೊಸೀಡ್ ಟು ಸಬ್ಮಿಷನ್ ಯು ವಿಲ್ ನಾಟ್ ಬಿ ಏಬಲ್ ಟು ಎಡಿಟ್ ದ ಇನ್ಫಾರ್ಮೇಷನ್ ಅಗೇನ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಇದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಆಗಿದೆ, ನಾನು ಸಬ್ಮಿಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕರೆಕ್ಟ್ ಆಗಿರೋ ಇನ್ಫಾರ್ಮೇಷನನ್ನು ಕೊಟ್ಟು ನೀವು ಒಂದ್ಸರಿ ಸಬ್ಮಿಟ್ ಅಂತ ಕೊಟ್ಮೇಲೆ ಮತ್ತೆ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ಲಿಯರಾಗಿ ನೋಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಸೊ ಈಗ ನೀವು 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನನ್ನು ಹಾಕ್ದಂತಾಯಿತು. ಈಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಅಕ್ನಾಲಜ್ಮೆಂಟು, ನಂತರ ನಿಮಗೆ PM ವಿಶ್ವಕರ್ಮ ಯೋಜನೆ ಗುರುತಿನ ಚೀಟಿ, ಅದಾದಮೇಲೆ ಏನು PM ವಿಶ್ವಕರ್ಮ ಯೋಜನೆ ಪ್ರಮಾಣ ಪತ್ರ, ನಂತರ ಉದ್ಯಮ ಅಸೆಟ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟನ್ನು ನಿಮಗೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ಒಂದು ಅಕೌಂಟ್ಗೆ ಟ್ರೈನಿಂಗ್ ಅಮೌಂಟ್ ಬಂದಿರುತ್ತೋ ಅಥವಾ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಯಾವೊಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರೋ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಈ ರೀತಿ PM ವಿಶ್ವಕರ್ಮ ಯೋಜನೆ ಅಂತಿದೆ, ನಾವು ಅದರಲ್ಲಿ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನನ್ನು ಹಾಕಿದ್ವಿ, ಈ ರೀತಿಯಾಗಿ ನಮಗೆ ಪೋಸ್ಟಲ್ಲಿ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ಕೇಳಿ, ಅವರು 1 ಲಕ್ಷ ರೂಪಾಯಿ ಲೋನನ್ನು ಮಾಡಿಕೊಡ್ತಾರೆ. ಯಾರೆಲ್ಲ PM ವಿಶ್ವಕರ್ಮ ಯೋಜನೆ 1 ಲಕ್ಷ ರೂಪಾಯಿ ಲೋನ್ ಬೇಕು ಅಂತ ಅನ್ಕೊತಾ ಇದ್ರು ಅವರು ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲೇ PM ವಿಶ್ವಕರ್ಮ ಯೋಜನೆಯ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅಪ್ಲಿಕೇಶನ್ ಹಾಕಿದ್ದಾದ್ಮೇಲೆ ಇಷ್ಟು ಡಾಕ್ಯುಮೆಂಟನ್ನು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಎತ್ಕೊಂಡೋಗಿ ಕೊಡಿ. ಸೊ ಅವರು ನಿಮ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ 1 ಲಕ್ಷ ರೂಪಾಯಿ ಲೋನ್ಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾರು ಹಾಕಿದ್ದೀರಾ ಯಾರು ಹಾಕಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.